ಇಂಟೆಲೆಕ್ಚುಯಲ್ ಸ್ಟಾಕ್ ಪೈಲ್ ಇದೆ ಅಂತ ಇವಾಗಲೇ ಗೊತ್ತಾಗುತ್ತೆ. ಎಲ್ಲರಿಗೂ ಗೊತ್ತಿದೆ. ಬಟ್ ನೀವೆಲ್ಲ ಸೇರ್ಕೊಂಡು ನಮ್ಮ ಅಧಿಕಾರಿಗಳನ್ನೆಲ್ಲ ಸೇರಿಸೋದಕ್ಕೆ ನಿಮಗೆ ಮೊದಲನೇದಾಗಿ ಅಭಿನಂದನೆ. ಹಾಗೆ ನಮ್ಮೆಲ್ಲ ಅಧಿಕಾರಿಗಳಿಗೂ ಅಷ್ಟೇ, ಯಾಕೆಂದ್ರೆ ಪನಿಷ್ಮೆಂಟ್ ಮಾಡೋದು ಇಟ್ಸ್ ಈಸಿ ಥಿಂಗ್. ಏನು ಒಂದು ನೋಟಿಸ್ ಕೊಡೋದು 5 ನಿಮಿಷದ ಕೆಲಸ. ಅದು ನೋಟಿಸ್ ಕೊಡೋಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ಕೊಂಡು ನೆಕ್ಸ್ಟ್ ಈ ಥರ ಜಯಂತಿ ಪ್ರೋಗ್ರಾಮ್ಗಳಿದ್ದಾಗ ದಯವಿಟ್ಟು ತಾಲೂಕು ಆಡಳಿತ ವತಿಗೆ ಯಾವುದೇ ಮುಜುಗರ ಇಡದೆ ತಾವು ಬಂದು ಕೂತ್ಕೊಂಡು ಏನಾದರೂ ಎಕ್ಸ್ಟ್ರಾರ್ಡಿನರಿ ರೀಸನ್ಸ್ ಇದೆ ಅದನ್ನು ಮುಂಚಿತವಾಗಿ ತಿಳಿಸಿ. ಅಟ್ಲೀಸ್ಟ್ ನೀವು ಬರೋಕ್ಕಾಗಲ್ಲ ಅಂದರೆ ಯಾರನ್ನ ನಿಮ್ಮ ಪ್ರತಿನಿಧಿ ಕಳಿಸ್ಬೇಕು ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಂತಿರೋ, ಆರ್ಡರ್ ಅನ್ಕೊಂತಿರೋ ನಿಮ್ಗೆ ಬಿಟ್ಟಿದ್ದು. ಬಟ್ ನೆಕ್ಸ್ಟ್ ಟೈಮಿಂದ ಯಾವುದೇ ಆಭಾಸ ಆಗದಿರೋ ಥರ ನೀವೆಲ್ಲರೂ ನಡ್ಕೊತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಅನುಭವ ಮಂಟಪ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದೇ ಹೆಸರಿನ ಶಾಲೆಯಲ್ಲಿ ಓದಿ ಇದೇ ಬೆಳಗ್ಗೆ ಸಂಜೆ ಪ್ರೇಯರ್ ಟೈಮಲ್ಲಿ ವಚನ ಹೇಳ್ಕೊಂಡು ಬಂದಿರೋದಕ್ಕೆ ನನಗೆ ವೈಯಕ್ತಿಕ ಭಾಳ ಹೆಮ್ಮೆ ಇದೆ. ಅದೇ ರೀತಿ UPSC KPSCನಲ್ಲಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಇರುತ್ತೆ, ಆಯ್ಕೆ ಸಬ್ಜೆಕ್ಟ್ ಅಂತ 5 ಮಾರ್ಕ್ಸ್ ಇರುತ್ತೆ. ಸೊ ಅದರಲ್ಲಿ ನಂದು ಕನ್ನಡ ಸಾಹಿತ್ಯ. ಆ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯಕ್ಕೆ 50 ಮಾರ್ಕ್ಸ್ ಇರುತ್ತೆ. ಸೊ ನಾನು ಇಲ್ಲಿ ಬರಬೇಕು ಅಂದರೆ ವಚನ ಸಾಹಿತ್ಯ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬಸವಣ್ಣನವರು, ಬುದ್ಧ, ಅಂಬೇಡ್ಕರ್ ಏನು 3 ಜನ ಮಾನೀಯರಿದ್ದಾರ, ಅವರೆಲ್ಲ ಏನೇನು ಹೇಳಿದಲ್ಲ, ಅವರು ಒಂದೊಂದು ಬುಕ್ ಓದಿದ್ರೆ ಸಾಕು ನಮ್ಮ ಬದುಕೆ ಬದಲಾಗುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ. ಅಂಬೇಡ್ಕರ್ ಅವರು ಒಂದು 32 ಬುಕ್ಸ್ ಬರೆದಿದ್ದಾರೆ. ಬಸವಣ್ಣನವ್ರದ್ದು ನಿಮ್ಗೆ ಗೊತ್ತಿದೆ. ನಾವು ದಿನನಿತ್ಯ ಏನೇನು ನಡ್ಕೊಳ್ತೀವೋ ಅದೆಲ್ಲದಕ್ಕೂ ಒಂದೊಂದು ಅವ್ರ ಹತ್ರ ಒಂದು ವಾಕ್ಯ ಇದೆ. ದಯವೇ ಧರ್ಮದ ಮೂಲ ಅಂತ ಹೇಳಿದ್ದಾರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದೆಲ್ಲ ಒಂದೊಂದು ಸೆಂಟೆನ್ಸ್ ಅಲ್ಲ. ಇದು ಒಳಗಡೆ ಬಹಳ ಘನವಾದ ಒಂದು ಮಹತ್ವದ ಅರ್ಥ ಅಡಗಿ. ಅದನ್ನೆಲ್ಲದನ್ನು ಎಚ್ಚೆತ್ಕೊಂಡು ಅದನ್ನೆಲ್ಲದನ್ನು ಒಂದೊಂದಾಗಿ ಅಳವಡಿಸ್ಕೊಂಡು ಮುಂದೆ ಸಾಗಿದ್ರೆ ನಮ್ಮ ಎಲ್ಲರ ಜೀವನನೂ ಹಸನಾಗುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ. ಸಮಾಜನ ಒಟ್ಟುಗೂಡಿಸಲು ಸಾಕಷ್ಟು 12ನೇ ಶತಮಾನದಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದಂಥ ಸಮಾಜದ ಸುಧಾರಕ, ಹರಿಕಾರಕ ಅಂಥವರ ಜಯಂತಿಯನ್ನು ನಾವು ಹೊರದೇಶ ಇಂಗ್ಲೆಂಡ್, ಪ್ರಪಂಚದಾದ್ಯಂತ ಆಚರಣೆ ಮಾಡ್ಕೊಬಂದಿದ್ದೀವಿ. ಇಂಗ್ಲೆಂಡಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡ್ತಿದ್ದಾರೆ. ನಮ್ಮ ದುರ್ದೈವ, ನಮಗೆ ಈಗ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಅವರ ಹೆಸರು ಅಚ್ಚರಿಯಾಗಿ ಉಳಿದಿದೆ. ಅವ್ರ ಬಗ್ಗೆ ಮಾತಾಡಲಿಕ್ಕೆ ಎಷ್ಟು ಹೇಳೋದಲ್ಲ, ನಮ್ಮ ಎಲ್ಲ ಮುಖಂಡರುಗಳು ಅವ್ರ ಬಗ್ಗೆ ಮಾತಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನನಗೊಂದು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ತಾಲೂಕು ಆಡಳಿತ ಕಾರ್ಯಕ್ರಮವನ್ನು, ಜಯಂತಿಯನ್ನು ನಾವು ಅದ್ಧೂರಿಯಾಗಿ ಆಚರಿಸಬೇಕಾಗಿತ್ತು. ಈಗ ಕಳೆದ ಒಂದು 2-3 ವರ್ಷದ ಹಿಂದೆ ಭಾಳ ಅಂಬೇಡ್ಕರ್ ಭವನದಲ್ಲೇ ಭಾಳ ಅದ್ಧೂರಿಯಾಗಿ ಕೂಡ ನಡೆಸ್ಕೊಂಡು ಬಂದಿದ್ವಿ. ಕಾರಣಾಂತರಗಳಿಂದ ಒಂದು 2-3 ವರ್ಷದಿಂದ ಇದು ಕುಂಠಿತವಾಗಿದೆ. ನಾನು ಮಾನ್ಯ ನಮ್ಮ ದಂಡಾಧಿಕಾರಿಯವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಇನ್ನು ಮುಂದೆ ಕಾದ್ರೆ ಯಾರೇ ಬದಲು ಈ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಮತ್ತು ಬಸವ ಜಯಂತಿ ಎಲ್ಲ ಮಹನೀಯ ಜಯಂತಿನ ಅದ್ದೂರಿಯಾಗಿ ನಡೆಸ್ಕೊಂಡು ಬರಬೇಕು. ಏಕೆಂದರೆ ಅವರು ಹಾಕ್ಕೊಟ್ಟಿದಂಥ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಯಾಕೆ ಬಸವಣ್ಣವ್ರದ ಒಂದೊಂದು ವಚನನೂ ನಾವು ಒಂದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಪಾವನ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಇವತ್ತು ಅವರ ಒಂದು ಆದರ್ಶ, ಅವ್ರ ಮಾರ್ಗದರ್ಶನ ಎಷ್ಟೋ ಜನ ಪುಣ್ಯವಂತರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಾನು ಬಸವಣ್ಣವರ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ಅನುಯಾಯಿಗಾಗಿ ನಾವು ಜೀವನ ನಡೆಸ್ಕೊಂಡು ಬಂದರೆ ನಮ್ಮ ಜೀವನ ತತ್ವಗಳು, ಆದರ್ಶಗಳು ಇವತ್ತು ಎಲ್ಲರಿಗೂ ಆದರ್ಶಪ್ರಾಯವಾದದ್ದು. ಹಾಗಾಗಿ ಮುಖ್ಯವಾಗಿ ಅವರು ಒಂದು 5 ವಿಚಾರಧಾರೆಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಕಾಯಕವೇ ಕೈಲಾಸ, ದುಡಿಯೋದ್ರಿಂದನೇ ದೈವತ್ವನ ಕಾಣಬೇಕು ಅನ್ನೋದನ್ನ ಅವರು ತಿಳಿಸ್ಕೊಟ್ಟಂಥವ್ರು. ಎರಡನೇದು ದಾಸೋಹಗಳ ಮೂಲಕ, ಅಂದರೆ ನಾವು ತಿಂದು ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು 4 ಜನಕ್ಕೆ ಊಟ ಕೊಡಬೇಕು, ಅವ್ರ ಹೊಟ್ಟೆ ತುಂಬಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿದಂಥ ಒಂದು ಒಳ್ಳೆಯ ವಿಚಾರ ಅವರು. ಹಾಗೂ ಮೂರನೇದು ಜಾತಿ ವ್ಯವಸ್ಥೆ ನಿರಾಕರಣೆ. ಆವಾಗ ವರ್ಣಭೇದ ನೀತಿ ಇತ್ತು. ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಜಾತಿಗಳಿತ್ತು. ಆ ಜಾತಿಗಳನ್ನು ನಿರ್ಮೂಲನೆ ಮಾಡಿ ಎಲ್ಲರೂ ಒಂದೇ ಜಾತಿ, ಎಲ್ಲರೂ ಒಂದೇ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಂಥ ಏಕೈಕ ಮೊದಲ ವ್ಯಕ್ತಿ ಅಂತಲೇ ಹೇಳಬೇಕು. ಇವತ್ತು ನಮ್ಮ ಕೈಲಾಶಂಕರ್ ಅವರು ಹೇಳ್ತಿದ್ರು, ಸಂವಿಧಾನವನ್ನು ಅಂಬೇಡ್ಕರ್ ಅವರು ಬರೆದ್ರು ಅವರಿಗೆ ಆದರ್ಶಪ್ರಾಯವಾದರು ಇವರು ಬಸವಣ್ಣನವರು. ಏಕೆಂದರೆ ಬಸವಣ್ಣನವರು ಆಗಿನ ಇದರಲ್ಲೇ ಅನುಭವ ಮಂಟಪದ ಮೂಲಕ ನಮ್ಮ ದೇಶದ ಸಂಸತ್ ಆಗಿರಬೇಕು, ಅಲ್ಲಿ ಯಾರ್ಯಾರಿಗೆ ಸ್ಥಾನ ಇರಬೇಕು, ಎಲ್ಲರಿಗೂ ಸ್ಥಾನ ಇರಬೇಕು, ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ಸ್ಥಾನ ಇರಬೇಕು ಅಂತ ಮೊನ್ನೆ ವ್ಯವಸ್ಥೆ ಏನಿದೆ, ಏನು ಅವ್ರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆಯ ಸುಪುತ್ರನಾಗಿ ವಿಜ್ಜಳನ ಸಂಸ್ಥಾನದಲ್ಲಿ ಮಂತ್ರಿಯಾಗಿ ಅನುಭವನ ಮಂಟಪವನ್ನು ಕಟ್ಟಿ ಒಲೆಯರು, ಮಾದಿಗರು, ಕೊರ್ಚರು, ಕೊರಬರು, ಒಡ್ರು, ಲಂಬಾಣಿಗಳು, OBCಗಳು ಇನ್ನಿತರ ಎಲ್ಲ ಜಾತಿಗಳನ್ನು ಒಂದು ಕಡೆ ಸೇರಿಸಿ
ಅವ್ರಿಗೆಲ್ಲನೂ ಕೂಡ ಒಬ್ಬೊಬ್ರಿಗೊಂದು ಜವಾಬ್ದಾರಿಗಳ ಕೊಟ್ಟು ಒಂದು ಆಸ್ಥಾನವನ್ನು ಮಾಡಿ ಅದನ್ನು ಅನುಭವ ಮಂಟಪ ಸಂವಿಧಾನ ಏನು ಇವತ್ತೇನು ಕರೀತಾರೆ ಅವತ್ತಿನ ಕಾಲದಲ್ಲಿ ಅದು ಸಂವಿಧಾನನೇ ಆಗಿತ್ತು. ಅಂತಹ ಒಂದು ವ್ಯವಸ್ಥೆಯನ್ನು ಏನು ವಿಜಯಪುರ ಆಗಿನ ಅಂಬೆವಾಡಿ ಅಂತಹ ಒಂದು ಜಿಲ್ಲೆಯಲ್ಲಿ ಇಡೀ ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಒಬ್ಬ ಪುಣ್ಯಾತ್ಮ, ಆತ ವಚನ ಮೂಲಕ ಸಾಹಿತ್ಯಗಳ ಮೂಲಕ ಒಂದಷ್ಟು ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದು ಯಾಕೆ ಅಂತಂದರೆ ಇಲ್ಲಿ ಹಿಂದೂ ಧರ್ಮನೂ ಇತ್ತು, ಸಿಖ್ಖರ ಧರ್ಮನೂ ಇತ್ತು, ಇಸ್ಲಾಂ ಧರ್ಮನೂ ಇತ್ತು, ಕ್ರೈಸ್ತ ಧರ್ಮ ಇತ್ತು, ಬೌದ್ಧ ಧರ್ಮ ಇತ್ತು. ಇದೆಲ್ಲ ಇದ್ರೂ ಸಹ ಯಾಕೆ ಈ ಸಮಾಜ ಅಸಮಾನತೆ ಇದೆ, ಹಿಂದೆ ಜಾತಿ ವ್ಯವಸ್ಥೆಯಿಂದ ಇದೆ, ಇದು ಯಾಕೆ ತಾರತಮ್ಯ ಇದೆ, ಇದನ್ನು ಸರಿ ಮಾಡಬೇಕು ಅಂತ ಹೇಳಿ ಏನು ನಾವೆಲ್ಲ ಹಿಂದೂಗಳಂತ ನಾವೆಲ್ಲ ಏನು ಹೇಳ್ತೀವಿ, ಇಲ್ಲಿ ಸಮಾನತೆ ಇದ್ದಿದ್ರೆ, ಇಲ್ಲಿ ಅನ್ಯೂನ್ಯತೆ ಇದ್ದಿದ್ರೆ, ಇಲ್ಲಿ ವ್ಯವಸ್ಥೆ ಸರಿಯಾಗಿ ಇದ್ದಿದ್ರೆ ಬಸವಣ್ಣವರು ಇನ್ನೊಂದು ಲಿಂಗಾಯತ ಧರ್ಮವನ್ನು ಕಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಬಂಧುಗಳೇ, ಸಮಾಜದ ಅಂಕುಡೊಂಕುಗಳನ್ನು ಓರೆಕೋರೆಗಳನ್ನು ತಿದ್ದುವ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಬಸವಣ್ಣನವರದಲ್ಲ, ಬಸವಣ್ಣನವರ ವಚನಗಳನ್ನು ಯಾಕೆ ಈ ನೆಲದಲ್ಲಿ ಡಿಸ್ಟ್ರಾಯ್ ಮಾಡಲಾಗಿದೆ, ಅಳಿಸಾಕಲಾಗಿದೆ, ಬುದ್ಧನ ತತ್ವಗಳು ಯಾಕೆ ಈ ನೆಲದಿಂದ ಕಣ್ಮರೆಯಾಗಿದೆ, ಈ ನೆಲದಿಂದ ಕಣ್ಮರೆಯಾದಂಥ ಬುದ್ಧ ತತ್ವಗಳು ಇವತ್ತು ಶ್ರೀಲಂಕಾದಲ್ಲಿ ದೊಡ್ಡ ಸಂಸ್ಕಾರವನ್ನೇ ತಂದು ಕೊಟ್ಟುಬಿಟ್ಟಿದೆ. ಒಂದು ಅರಳಿ ಮರದ ಅಡಿಗೆ ಇಡೀ ಶ್ರೀಲಂಕಾ ದೇಶ ಬಂದು ನಿಂತ್ಕೊಳ್ಳುತ್ತೆ, ಒಂದು ಬುದ್ಧನ ಪ್ರತಿಮೆ ಅಡಿಗೆ ಇಡೀ ಶ್ರೀಲಂಕಾ ಬಂದು ನಿಂತ್ಕೊಳ್ಳುತ್ತೆ. ಥಾಯ್ಲೆಂಡ್ ಬರುತ್ತೆ, ಮೈನ್ಮಾರ್ ದೇಶ ಬರುತ್ತೆ, ಶ್ರೀಲಂಕಾ ಬೇರೆ ಬೇರೆ ರಾಷ್ಟ್ರಗಳೆಲ್ಲವೂ ಬರುತ್ತೆ. ಬಸವ ತತ್ವಗಳನ್ನು ಥೇಮ್ಸ್ ನದಿಯ ತಟದಲ್ಲಿ, ಲಂಡನ್ನ ಥೇಮ್ಸ್ ನದಿಯ ತಟದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅವ್ರ ಜೀವನ ಶೈಲಿಗೆ ಬೇಕಾಗಿರ್ತಕ್ಕಂಥದ್ದನ್ನು. ಆದರೆ ಬಸವ ತತ್ವಗಳು ಈ ನೆಲದಲ್ಲಿ ಅಳಿಸೋಗಿರೋದಕ್ಕೆ ಏನು ಕಾರಣ? ಬಸವ ತತ್ವಗಳು, ಬಸವ ವಚನಗಳಿದೆಯಲ್ಲ, ಅದು ಈ ನೆಲದ ಗಂಡು ಹೆಣ್ಣು ಮಕ್ಕಳು ಮತ್ತು ಶರಣ ಪರಂಪರೆಯವರು ಅವರ ಜವಾಬ್ದಾರಿಗಳನ್ನು ಅವರು ಹೇಗೆ ನಡಿಬೇಕು, ಅವರು ಸಮಾಜದ ಜೊತೆಗೆ ಹೇಗೆ ವರ್ತಿಸಬೇಕು, ಜಾತಿ ತಾರತಮ್ಯಗಳನ್ನು ಹೇಗೆ ತೊಡೆದಾಕಬೇಕು, ಸಮಾಜದ ಉತ್ತುಂಗಕ್ಕೆ ಅವ್ರ ಕೊಡುಗೆಗಳೇನು, ಇವೆಲ್ಲವನ್ನು ತಿಳಿಸ್ಕೊಡ್ತಕ್ಕಂಥ ಜೀವನಾಧಾರಿತವಾದಂಥ ಪಾಠ ಇದೆಯಲ್ಲ, ಅದು ಬಸವ ತತ್ವ. ಓದಲೇ ಬಸವ, ಸಾದಲೇ ಬಸವ, ಓದಲ್ಲೆಲ್ಲ ವಿದ್ಯೆ ಕಲಿತು ವಾಣಿ ಕಲಿತು ಅಂತೇಳಿ ಒಬ್ಬರು ವಚನ ಬರೆದಿದ್ದಾರೆ. ಆಮೇಲೆ ಕಾಳವೆ ಅಂತಕ್ಕಂಥವ್ಳು ಡಿಗ್ರಿ ಅಲ್ಲ, ಅವಳು ಏನು ಯೂನಿವರ್ಸಿಟಿಗೆ ಓದೋಳಲ್ಲ, ಆಯಮ್ಮ ಒಂದು ಜಾತಿ ತಾರತಮ್ಯವನ್ನು ಕುರಿತು ಒಂದು ವಚನ ಬರೀತಾರೆ. ಕುರಿ ಕೋಳಿ ಕಿರು ಮೀನು ತಿನ್ನುವ ನೀವು ಕುಲಜರು ಅಂತೀರಿ, ಆದರೆ ಶಿವ ಪೂಜೆಗೆ ಅಮೃತವೀವ ಗೋ ಮಾಂಸವ ತಿನ್ನುವ ನಾವು ಕುಲಹೀನರೇಗಾದೆವಯ್ಯ ಅಂತ. ಅಂದರೆ ಆಹಾರ ಇದೆಯಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅದು ಏನು ಬೇಕಾದ್ರೂ ತಿನ್ಬೋದು, ಅದನ್ನು ಕಂಡೀಷನ್ ಮಾಡೋಕ್ಕೆ, ಕಟ್ನಿಟ್ ಮಾಡೋಕ್ಕೆ, ಇನ್ನೊಂದು ಮಾಡೋಕ್ಕೆ ನಿಮಗೆ ಪವರ್ ಇಲ್ಲ ಅಂತಕ್ಕಂಥ ತಾರತಮ್ಯದ ಖಂಡನೆಯ ನೀತಿಯನ್ನು ಅಯ್ಯಮ್ಮ ಕಾಳವೆ ಅಂತಕ್ಕಂಥವಳು, ಮುಕ್ತಾಯಿಯಕ್ಕ, ಮಹಾದೇವಿಯಕ್ಕ, ಆಯ್ದಕ್ಕಿ ಲಕ್ಕಮ್ಮ, ಇಂಥ ಅನೇಕ ಶಿವಶರಣರಿದ್ದಾರಲ್ಲ, ಲಿಂಗ ತಾರತಮ್ಯವನ್ನು ತೊರೆದು ಅನುಭವ ಮಂಟಪದಲ್ಲಿ ಹೆಣ್ಣು ಮತ್ತು ಗಂಡಿನ ತಾರತಮ್ಯವನ್ನು ತೊರೆದು ಎಲ್ಲರನ್ನೂ ಕೂಡ ಶರಣೆಯರನ್ನಾಗಿ, ವಚನಕಾರರನ್ನಾಗಿ ಸೃಷ್ಟಿಸಿದಂಥ ಕೀರ್ತಿ ಇದೆಯಲ್ಲ, ಅದು ಬಸವಣ್ಣನಿಗೆ. ಅಲ್ಲಿ ಒಬ್ಬ ಸಭೆಗಳಲ್ಲಿ ಬಂದಾಗ ಇಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಇರಲಿಲ್ಲ, ಬಹಳ ನೋವಾಗ್ತಾ ಇತ್ತು. ನಮ್ಮ ನೋವನ್ನು ನಮ್ಮ ನಂದೀಶ್ ಸಾಹೇಬ್ರ ಹತ್ರ, ತಹಸೀಲ್ದಾರ್ ಸಾಹೇಬ್ರ ಹತ್ರ ಹೇಳ್ಕೊಳ್ತಾ ಇದ್ವಿ. ಆದರೆ ಕಾರ್ಯರೂಪಕ್ಕೆ ಇವತ್ತು ನಿಜವಾಗ್ಲೂ ತಂದಿದ್ದೀರಾ, ಬಹಳ ಸಂತೋಷದ ಸಂಗತಿ ಸರ್. ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆ ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಮಹಾನ್ ಪುರುಷರ ವಿಚಾರಧಾರೆಗಳನ್ನು ಎಲ್ಲರೂ ಹಂಚ್ಕೋಬೇಕು ಅನ್ನೋ ಅಂಶಗಳನ್ನು ಮುಂದಿಡ್ತಾ, ಇದುವರೆಗೂ ಏನೋ ಮಹನೀಯರು ಸಾಕಷ್ಟು ಜನ ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಮಾತಾಡಿದ್ದಾರೆ. ಅದನ್ನು ಬಿಟ್ಟು ಸ್ವಲ್ಪ, ಆದರೆ ಯಾವುದು ಬಿಟ್ಟಿದ್ದಾರೆ ಅದನ್ನು ಮಾತ್ರ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದರು. ಯಾವ ಸಂದರ್ಭದಲ್ಲಿ ಅಧರ್ಮ ತಾಂಡವಾಡುತ್ತೋ, ಧರ್ಮ ಕೆಳಕೋಗಿ ಧರ್ಮವನ್ನು ಮೆಟ್ಟಿ ನಿಂತು ಅಧರ್ಮ ಮೇಲೆ ಇರುತ್ತೋ, ಅಂತಹ ಸಂದರ್ಭದಲ್ಲಿ ಧರ್ಮವನ್ನು ಪುನಃಸ್ಥಾಪನೆ ಮಾಡೋಕ್ಕೋಸ್ಕರ ಮತ್ತೆ ಈ ಭೂಮಿಗೆ ಅವತರಿಸ್ತೇನೆ, ಮತ್ತೆ ಈ ಭೂಮಿಗೆ ಅವತರಿಸಿ ಮಟ್ಟ ಹಾಕಿರುವಂತಹ ಧರ್ಮವನ್ನು ಮತ್ತೆ ಮೇಲೆ ತಂದು ಅಧರ್ಮವನ್ನು ಮೆಟ್ಟಿ ನಿಲ್ತೇನೆ ಅಂತ ಹೇಳಿದಂಥ ಮಹಾನ್ ಪುರುಷರು ಹಲವಾರು ಮಹಾನ್ ವ್ಯಕ್ತಿಗಳ ಜನ್ಮದ ರೂಪದಲ್ಲಿ ಜನ್ಮ ತಾಳಿ ಈ ಸಮಾಜವನ್ನು, ಸಂಸ್ಕೃತಿಯನ್ನು, ದೇಶವನ್ನು ಪುನರುದ್ಧಾರ ಮಾಡಿದ್ದಾರೆ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯರು, ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಡಾಕ್ಟರ್ ಜಿ ಗುರೂಜಿ, ಗಾಂಧೀಜಿ, ನೇತಾಜಿರವರು, ಲಾಲ್ ಬಾಲ್ ಪಾಲ್ರವರು, ಇಂತಹ ಅಸಂಖ್ಯಾತ ವ್ಯಕ್ತಿಗಳು ಈ ದೇಶದಲ್ಲಿ ಸಾಕಷ್ಟು ಜನ ಜನ್ಮ ತಾಳಿದ್ದಾರೆ, ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸಮಾಜ ಪುರುಷನ ಅಭಂಗ ಪೂಜೆಗೆ ಅಸಂಖ್ಯ ಕಮಲಗಳರಳುತ್ತಿದೆ. ಈ ಸಮಾಜ ಪುರುಷನ ಪೂಜೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಏಳಿಗೆಗಾಗಿ, ಜಾತಿ ಭೇದ, ಮೂಢನಂಬಿಕೆ, ದುರ್ಬಲರ ದಬ್ಬಾಳಿಕೆಯ ವಿರುದ್ಧ
ಅಸಮಾನತೆಯ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ ಅಸಂಖ್ಯಾತ ವ್ಯಕ್ತಿಗಳು ಈ ಭೂಮಿನಲ್ಲಿ ಅವತರಿಸಿ ತಮ್ಮದೇ ಆದಂಥ ಕೊಡುಗೆಗಳು ಕೊಟ್ಟಂಥ ಶ್ರೇಷ್ಠ ಭೂಮಿ, ಪುಣ್ಯ ಭೂಮಿ ಭಾರತ. ಇಲ್ಲ ಸರ್, ನೀವು ಶೌಚಾಲಯ ತೊಳೆಯೋದ್ರ ಮೂಲಕ ನೀವು ಭಗವಂತನ ಕಾಣಿ. ಕಾಯಕವೇ ಕೈಲಾಸ. ನೀವು ಯಾವ ವೃತ್ತಿ ಮಾಡ್ತೀರೋ ಅದ್ರಲ್ಲಿ ದೇವ್ರ ಕಾಣಿ. ಎಷ್ಟೊಂದು ಒಳ್ಳೆ ಮಾತಾಡ್ತಾರೆ. ಅದನ್ನೇ ಅನುಸರಿಸಿನೇ ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಅಸೆಯಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಘ ದೇವನ ಒಲಿಸುವ ಪರಿ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯೆ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಂತೆಂಥ ಮಾತು ಹೇಳವ್ರೆ. ಇಂಥ ಮಾತನ್ನು ನಾವು ಬದುಕಲ್ಲಿ ಅಳವಡಿಸ್ಕೊಂಡಾಗ ಏನೋ ಅವರ ಸಿದ್ಧಾಂತಗಳನ್ನು, ಅವರ ತತ್ವಗಳನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಬದುಕು ಪಾವನವಾಯ್ತದೆ ಅಂತ ಹೇಳ್ತಾ, ನಾವೇನು ಕೇಳಿದ್ದೀವಿ ಅದನ್ನು ಸ್ವಲ್ಪ ಒಂದು 10% ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎರಡು